ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮದ್ದೂರಿನ ಜೆಡಿಎಸ್ ಕಚೇರಿಯಲ್ಲಿ ಮಾಜಿ ಶಾಸಕ ಡಿಸಿ ತಮ್ಮಣ್ಣ ಅವರ ನಿವಾಸದಲ್ಲಿ ಮದ್ದೂರು ತಾಲೂಕು ಜೆಡಿಎಸ್ ಮಹಿಳಾ ಅಧ್ಯಕ್ಷೆ ಶ್ರೀಮತಿ ದಿವ್ಯಾ ರಾಮಚಂದ್ರರವರು ಮಂಡ್ಯ ಲೋಕಸಭಾ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿರವರು ನಾಮಪತ್ರ ಸಲ್ಲಿಸಿದ ಬಳಿಕ ನಮ್ಮ ವಾಹಿನಿ ಜೊತೆ ಮಾತನಾಡಿದರು. ಈ ಬಾರಿ ಎಚ್.ಡಿ. ಕುಮಾರಸ್ವಾಮಿರವರು ಗೆಲ್ಲುವುದು ಖಚಿತ. ಆದ್ದರಿಂದ ಮಂಡ್ಯ ಜಿಲ್ಲೆಯ ಜನತೆ ಎಚ್.ಡಿ. ಕುಮಾರಸ್ವಾಮಿರವರನ್ನ ಬೆಂಬಲಿಸಬೇಕೆಂದು ಮಹಿಳಾ ಅಧ್ಯಕ್ಷೆ ಶ್ರೀಮತಿ ದಿವ್ಯಾ ರಾಮಚಂದ್ರರವರು ಡೈಮಂಡ್ ಕನ್ನಡ ಟಿವಿ ವಾಹಿನಿ ಜೊತೆ ಮಾತನಾಡಿದರು. ನಾನು ಬರ್ತೀನಿ ಅಂತ ಗಾಡಿಗಳಲ್ಲಿ, ಕ್ಯಾಂಟ್ರಿಗಳಲ್ಲಿ, ಬಸ್ಗಳಲ್ಲಿ ಅವ್ರವ್ರ ಓನ್ ವೆಹಿಕಲ್ಸ್ ಮಾಡಿಕೊಂಡು ಅವ್ರದ್ದೇ ಥರವಾದ ಒಂದು ಅಭಿಮಾನನ ತೋರ್ಸೋಕ್ಕೆ ಇವತ್ತು ಕುಮಾರಣ್ಣನಿಗೋಸ್ಕರ ಬಂದಿದ್ದರು ಮಂಡ್ಯಕ್ಕೆ. ಇವತ್ತು ಎಲ್ಲ ದಿಗ್ಗಜರು ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ನಾವು ಎಲ್ಲ ಒಂದು ತಾಲೂಕು ಮಟ್ಟದಲ್ಲಾಗಲಿ, ಜಿಲ್ಲಾ ಮಟ್ಟದಲ್ಲಾಗಲಿ ಅಥವಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಾಗಲಿ ಪ್ರತಿಯೊಬ್ಬರು ಅವರ ಒಂದು ಬೆಂಬಲಕ್ಕೆ ನಿಂತಿದ್ದೀವಿ, ಶ್ರಮಿಸ್ತೀವಿ. ನಮ್ಮ ಕುಮಾರಣ್ಣನೇ ಈ ಸತಿ ಮಂಡ್ಯಕ್ಕೆ ಬರಬೇಕು ಅನ್ನೋ ನಮ್ಮೆಲ್ಲರ ಆಶಿಸು. ಅದು ಹಾಗೇ ಆಗುತ್ತೆ, ನಾವು ಗೆಲ್ತೀವಿ. ಭಾರಿ ಮೊತ್ತದ ಲೀಡ್ ದಿನ ನಮ್ಮ ಕುಮಾರಣ್ಣನ ನಾಮಪತ್ರ ಸಲ್ಲಿಕೆ ಆಗಿದೆ. ಹೀಗೆ ಇನ್ನು ಒಂದು ತಿಂಗಳಲ್ಲಿ ಘೋಷಣೆನೂ ಆಗೋಗುತ್ತೆ. ಅವರೇ ಇಲ್ಲಿನ MP ಅನ್ನೋದನ್ನು, ಮತ್ತು ಮುಂದಕ್ಕೂ ಒಂದು ಮಿನಿಸ್ಟರ್ ಕೂಡ ಆಗ್ತಾರೆ. ನಮ್ಮೆಲ್ಲರ ರೈತರ ಹಿತದೃಷ್ಟಿಯಲ್ಲಿ ನಮ್ಮ ಕುಮಾರಣ್ಣನ ಕೆಲಸಕ್ಕೆ ನಾವೆಲ್ಲ ಮೇಡಮ್, ಎಷ್ಟು ಜನ ಸರ್? ಸರಿ ಸುಮಾರಾಗಿ ಹೇಳೋಕ್ಕಾಗಲ್ಲ ಸರ್. ನಿಮ್ಗೆ ಎಲ್ಲಿ ನೋಡಿದ್ರು ಜನನೇ, ಒಂಥರ ಜನ ಸ್ತೋಮ ಅಂತ ಅನ್ಬೋದು ನೀವು. ಅಲ್ಲಿ ನಿಮ್ಗೆ ಇಷ್ಟೇ ಜನ ಅಷ್ಟೇ ಜನ ಅಂತ ಹೇಳೋಕ್ಕಲ್ಲ. ಹಿಂಗೆ ಕಣ್ಣಿಂಗ್ ಆಡಿಸಿದ್ರೆ ನೀವು ಅಷ್ಟು ದೂರಕ್ಕೂ ಜನ ಇದ್ದರು. ಅಷ್ಟು ಎಲ್ಲರೂ ಅಭಿಮಾನದಿಂದ ಬಂದಿದ್ದರು, ಬೇರೆ ಏನದಿಂದನೂ ಅಲ್ಲ, ಅಭಿಮಾನದಿಂದ ಬಂದಿದ್ದರು. ಒಬ್ಬ ಮಣ್ಣಿನ ಮಗ, ಆ ರೈತರೇ ಎಲ್ಲನೂ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಇಡೀ ರೈತರ ಸಮೂಹವೇ ಇತ್ತು ಅಲ್ಲಿ, ಮಹಿಳೆಯರ ದಂಡೇ ಇತ್ತು ಅಲ್ಲಿ. ಅಷ್ಟು ಬಿಸಿಲಲ್ಲಿ ನಮ್ಮ ಕುಮಾರಣ್ಣಗೋಸ್ಕರ ಬಂದಿದ್ದಾರೆ ಅಂದರೆ ನೀವು ಎಷ್ಟು ಅಭಿಮಾನ ಅನ್ನೋದನ್ನು ನೀವೇ ತಿಳ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅವರೇ ಒಂದು ಚುನಾವಣೆನ ಗೆದ್ದು ನೀವು ಮುಂದೆ ನಿಲ್ತಾರೆ. ನಮ್ಮೆಲ್ಲರ ಕಳೆದ ಬಾರಿ ತಮ್ಮಣ್ಣವ್ರ ಪರವಾಗಿಕೊಂಡಿದ್ರು, ಈ ಬಾರಿ ಅವ್ರ ಅಸ್ತಿತ್ವ ಉಳಿಸ್ಕೊಳ್ತಾರೆ. ಏನು ಹೇಳಿ? ಈಗಾಗಲೇ ಜನರಿಗೆ ಅರ್ಥ ಆಗೋಗಿದೆ. ನಮ್ಮ ಹತ್ರ ಬಂದು ತುಂಬ ಜನ ಅವರ ಅನಿಸಿಕೆಗಳನ್ನ ಹೇಳ್ತಾ ಇದ್ದಾರೆ, ಏನೇನು ಅವ್ರ ಕಷ್ಟಗಳು ಅನುಭವಿಸ್ತಿದ್ದಾರೆ. 18 ವರ್ಷ ಈ ಮದ್ದೂರನ್ನ ಅಷ್ಟು ಸಮೃದ್ಧಿಯಾಗಿ ಇಟ್ಟಿದ್ದು ನಮ್ಮ ತಮ್ಮಣ್ಣ ಅಪ್ಪಾಜಿಯವರು. ಅದನ್ನು ಅವ್ರನ್ನ ನಾವು ಕಳ್ಕೊಂಡ್ವಲ್ಲ ಅನ್ನೋ ಒಂದು ದುಃಖ, ಅಂದರೆ ನಮಗೆ ನಾವು ಮಾಡಲಿಲ್ವಲ್ಲ ಅವ್ರನ್ನ ಶಾಸಕರನ್ನ ದುಃಖ ತುಂಬ ಜನದಲ್ಲಿದೆ. ಯಾಕೆಂದರೆ ಈಗ ಒಂದು ಏನಾದರೂ ಪ್ರಾಬ್ಲಮ್ ಅಂದರೆ ಹೋಗ್ತಾರೆ, ಶಾಸಕರ ಹತ್ರ ಹೋಗ್ತಾರೆ. ಈಗ ನೋಡಿ, ಈಗ ನಮ್ಮ ಜನಸಾಮಾನ್ಯರು ಕೂಡ ಇಲ್ಲಿಗೆ ಬರ್ಬೋದು. ಯಾವಾಗಾದರೂ ಯಾವ ಟೈಮ್ಗಾದರೂ ನಮ್ಮ ನಾಯಕರು ಇಲ್ಲಿ ಇರ್ತಾರೆ. ಅವ್ರು ನಿಮ್ಮ ಎಲ್ಲ ಕಷ್ಟಗಳನ್ನೂ ಆಲೈಸ್ತಾರೆ, ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ, ಬನ್ನಿ ಕೂತ್ಕೊಳ್ಳಿ ಅಂತಾರೆ. ಆದರೆ ಇದು ಆಮೇಲೆ 2 ನಿಮಿಷದಲ್ಲಿ ಒಂದು ದೂರವಾಣಿ ಮೂಲಕ ಕೂಡ ಅವ್ರ ಕಷ್ಟಗಳನ್ನ ಸಾಲ್ವ್ ಮಾಡ್ತಾರೆ. ಆದರೆ ಈಗಿಂದು ಪರಿಸ್ಥಿತಿ ಹಾಗಿಲ್ಲ. ನಿಮಗೆಲ್ಲರಿಗೂ ಗೊತ್ತಾಗಿದೆ, ಜನರಿಗೆ ತುಂಬ ಗೊತ್ತಾಗಿದೆ. ನೀರಿನ ಕಷ್ಟ ನಾವೆಷ್ಟು ಅನುಭವಿಸ್ತಾ ಇದ್ದೀವಿ, ಎಷ್ಟು ಬೆಳೆಗಳು ನಾಶ ಆಗೋಗಿದೆ. ಅಂದರೆ ನಮ್ಮ ಅಪ್ಪಾಜಿ ಇದ್ದಾಗ ಈ ಥರ ಒಂದ್ಸತಿ ನಮ್ಗೆ ಆಗಲಿಲ್ಲ. ಅವ್ರು ಹೇಳಿದಕ್ಕೆ 75 ಇದ್ದಾಗಲೂ ಕೂಡ ನೀರನ್ನ ಹರಿಸಿದ್ದಾರೆ. ಈಗ 78 ಅಡಿ ಇದ್ದರೂ ಕೂಡ ನಾವು ನೀರು ಬಿಟ್ಟಿಲ್ಲ. ಬೆಳೆ ಹಾಕಿರೋದೆಲ್ಲ ಬೆಳೆ ನಾಶ ಆಗೋಗಿದೆ, ನಾಟಿ ಮಾಡಿದವರೆಲ್ಲ ನಾಶ ಆಗಿದೆ. ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ, ಅದನ್ನು ಅವರು ಅನುಭವಿಸ್ತಿದ್ದಾರೆ, ಅವ್ರಿಗೆಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ಎಲ್ಲ ಒಂದು ಬದಲಾವಣೆ ಕಾಣ್ತಾ ಇದ್ದಾರೆ. ಈ ಸತಿ ಕುಮಾರಣ್ಣನ ಗೆಲ್ಲಿಸಿ ಆ ಬದಲಾವಣೆ ಇದನ್ನು ಮಾಡ್ತಾರೆ ಅನ್ನೋದು ನನ್ನ ಉದ್ದೇಶ. ತಾಲೂಕಿಂದ ಎಷ್ಟು ಜನ ಹೋಗಿದ್ರು? ಮದ್ದೂರು ತಾಲೂಕಿಂದನೇ ಒಂದು 25,000ದಿಂದ 30,000 ಜನವರೆಗೂ ಹೋಗಿದ್ದಾರೆ ಸರ್. ಯಾಕೆಂದರೆ ನಾವೆಲ್ಲ ಇವಾಗ ಅಲ್ಲಿಂದನೇ ಬರ್ತಾ ಇದ್ದೀವಿ. ಅವ್ರನ್ನೆಲ್ಲ ನಾವೇ ಕರ್ಕೊಂಡು ಹೋಗಿದ್ದೇ ಆಗಲಿ ಅಥವಾ ಬಂದಿದ್ದೇ ಆಗಲಿ, ಎಲ್ಲ ಮಾಡಿದ್ದೇ ಆಗಲಿ, ಜೊತೆನಲ್ಲೇ ಇದ್ವಿ ನಾವೆಲ್ಲರೂ ಒಟ್ಟಿಗೆ. ಸೊ ತುಂಬಾ ಜನ ಇದ್ರು, ಒಂದು 25,000ಕ್ಕಿಂತ ಜಾಸ್ತಿನೇ ಇದ್ವಿ ಸರ್ ನಮ್ಮ ಮದ್ದೂರಿಗೆ. ಈ ಬಾರಿ ಕುಮಾರಣ್ಣನ ಗೆಲ್ಲಿಸ್ತಾರೆ ಅಂತ ನಂಬಿಕೆ ಇದೆ. 100ಕ್ಕೆ 100 ಶತಸಿದ್ಧ ಮುಂದೆ ಬರೋದು ನಮ್ಮ ಕುಮಾರಣ್ಣ. ಥ್ಯಾಂಕ್ ಯು.